ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬುಧವಾರ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಅದೇ ರೀತಿಯಾಗಿ ನಾಳೆ ಗುರುವಾರ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ. ಏನಾಗ್ತಾ ಇದೆ ಮಾರ್ಕೆಟ್ನಲ್ಲಿ ಬದಲಾವಣೆ, ಗಾಳಿ ಬೀಸ್ಬೋದಾ ಅಂತ ನೆನ್ನೆ ಕೇಳಿದ್ದೆ, ಬೀಸಿರೋ ಥರ ಕಾಣಿಸ್ತಾ ಇದೆ. ಸೊ ಇವತ್ತು ಒಂದು ರೆಡ್ ಡೇ ಆಗಿತ್ತು. ಕಾರಣ ಹೆವಿ ವೆಯ್ಟ್ಸ್ ಎಲ್ಲರೂ ಬಿದ್ದಿದ್ದಾರೆ, ಎಸ್ಪೆಷಲಿ IT ಸೆಕ್ಟರ್. ಇದು ಎಕ್ಸ್ಪೆಕ್ಟೇಷನ್ ಇದ್ದೇ ಇತ್ತು. ನೆನ್ನೆ ನ್ಯಾಸ್ಡಾಕ್ ನೋಡಿ ರಜಾ ಮುಗಿಸ್ಕೊಂಡು ಅವ್ರು 3-4 ದಿನ ಆದಮೇಲೆ ಓಪನ್ ಆಗಿದ್ರು US ಮಾರ್ಕೆಟು. ನೆನ್ನೆ ನ್ಯಾಸ್ಡಾಕೆ ಪೇನ್ ಇದ್ದಿದ್ದು. ಸೊ ಇವತ್ತು IT ಸೆಕ್ಟ್ರಲ್ಲಿ ಆ ಒಂದು ಪೇನ್ ಬರುತ್ತೆ ಅಂತ ಗೊತ್ತಿತ್ತು. ಸೊ ಅದೇ ರೀತಿಯಾಗಿ ಬಿಹೇವ್ ಮಾಡಿದೆ ಕೂಡ ಮಾರ್ಕೆಟು. ಸೊ IT ಸೆಕ್ಟರ್ ಒಂದು ನಿಮಗೆ ಯಾರ್ಯಾರು ಹೊಸದಾಗಿ ಚಾರ್ಟ್ ಸ್ಟಾಕ್ ನೋಡ್ತಾ ಇದ್ರೆ ಹೇಳ್ತಾ ಇದ್ದೀನಿ, ಇಂಡಿಯನ್ ಮಾರ್ಕೆಟು ಅಥವಾ ಯಾವುದೇ ಮಾರ್ಕೆಟ್ ಆಗಲಿ US ಮಾರ್ಕೆಟ್ಗೆ ಡಿಪೆಂಡ್ ಆಗಿಲ್ಲ ಅಂತ ಇಲ್ಲ. ಡಿಪೆಂಡೆನ್ಸಿ ಅನ್ನೋದು ಇದ್ದೇ ಇರುತ್ತೆ. ಯಾಕೆಂದರೆ ಮದರ್ ಆಫ್ ಆಲ್ ಮಾರ್ಕೆಟ್ಸ್ ಅಂತ ಕರೀತಾರೆ. US ಮಾರ್ಕೆಟಿಂದು ನೀವು ಓವರ್ ಆಲ್ ಒಟ್ಟಾರೆ $1 ಟ್ರಿಲಿಯನ್ ನೋಡೋದಾದರೆ ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರುವಂಥದ್ದು US ಮಾರ್ಕೆಟಿಂದ. ಸೊ US ಮಾರ್ಕೆಟ್ ಮೇಲೆ ಸುಮಾರು ವ್ಯವಹಾರನೂ ನಿರ್ವಹಿಸಿರುತ್ತಿರೋದ್ರಿಂದ, ಡಾಲರ್ ಮೇಲೆ ಡಿಪೆಂಡೆನ್ಸಿ ಇರೋದ್ರಿಂದ US ಮಾರ್ಕೆಟ್ ಮೇಲೆ ಒಂದು ಕುತೂಹಲ ಇದ್ದೇ ಇರುತ್ತೆ. ಆದರೆ ಇಂಡಿಯನ್ ಮಾರ್ಕೆಟು ಮೊದಲಿಗೆ ಕಂಪೇರ್ ಮಾಡಿದ್ರೆ ಸಾಕಷ್ಟು ಇವಾಗ ಒಂದು ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳ್ಬೋದು. ಅಂದರೆ ಅಷ್ಟೊಂದು ನಾವು ಡಿಪೆಂಡೆಂಟ್ ಆಗಿಲ್ಲ. ಎಕ್ಸಾಕ್ಟಾಗಿ ಹಾಗೆ ಆಗುತ್ತೆ ಅಂತಿಲ್ಲ. ಆದರೆ ಆ ವರ್ಗಕ್ಕೆ ಸೇರಿದಲ್ಲಿರೋ ಏಕೈಕ ಸೆಕ್ಟರ್ ಅಂದರೆ ಅದು IT ಸೆಕ್ಟರ್. ಯಾಕೆಂದರೆ ಇಂಡಿಯನ್ ಕಂಪ್ನೀಸ್ ಯಾವ್ಯಾವುದು IT ಸೆಕ್ಟರ್ ಅಂತ ನೋಡ್ತಾ ಇದ್ದೀರಾ, ಇದೆಲ್ಲ ಸರ್ವಿಸ್ ಬೇಸ್ಡ್ ಕಂಪ್ನಿಗಳಾಗಿದೆ. ಅಂದರೆ ಇವರಿಗೆ ಸರ್ವಿಸ್ ಕೊಡೋದು ಅಂದರೆ ಇವ್ರು ಯಾರಿಗೆ ಸರ್ವಿಸ್ ಕೊಡ್ತಾ ಇರ್ತಾರೆ, US ಕಂಪನಿಗಳಿಗೆ ಸರ್ವಿಸ್ನ ಕೊಡ್ತಾ ಇರ್ತಾರೆ. ಹಾಗಾಗಿ ಅಲ್ಲಿ ಆ ಮೇನ್ ಕೋರ್ ಕಂಪನಿಗಳಿಗೆ ಏನಾದ್ರು ವ್ಯತ್ಯಾಸ ಆದರೆ ಈ ಸರ್ವಿಸ್ ಕಂಪನಿಗಳಿಗೂ ಕೂಡ ವ್ಯತ್ಯಾಸ ಆಗೇ ಆಗುತ್ತೆ. ಅದು ಏನೂ ವ್ಯತ್ಯಾಸ ಚೇಂಜ್ ಆಗಿಲ್ಲ. ಸೊ IT ಸೆಕ್ಟರ್ ಇಸ್ ಆಲ್ವೇಸ್ ಡಿಪೆಂಡೆಂಟ್ ಆನ್ US ಮಾರ್ಕೆಟ್, ಅದು ನೆನ್ಪಿಟ್ಕೊಂಡಿರಬೇಕು. ಸೊ ಇವತ್ತು ಟಾಪ್ ಲೂಸರ್ ಅಂತ ನಾವು ನೋಡೋದಾದರೆ ಮೆಟಲ್ ಸೆಕ್ಟರಲ್ಲೂ ಕೂಡ ಇವತ್ತು ಪೇನ್ ಬಂದಿತ್ತು. ಸೊ 3.88% ಬಂದಿರೋ ಮೂಲಕ ಹಿಂಡಾಲ್ಕೋ ಇವತ್ತಿನ ಟಾಪ್ ಲೂಸರ್ ಅಂತ ಕಾಣಿಸ್ತಾ ಇದೆ ನಿಫ್ಟಿ 15ನಲ್ಲಿ ನೋಡೋದಾದರೆ. ಅದೇ ರೀತಿ ಟಾಪ್ ಗೇನರ್ ಅಂತ ನೋಡೋದಾದ್ರೆ ನೋಡಿ, ಹಾಳೂರಲ್ಲಿ ಉಳ್ದನೆಲ್ಲ ರಾಜ ಅಂತ ಗಾದೆ ಇದೆಯಲ್ಲ, ಹಾಗೆ ಆ ಥರ ಏನಲ್ಲ. ನಿಫ್ಟಿ 50 ಇರೋದು ಅಂದರೆ ಒಳ್ಳೆ ಸ್ಟಾಕೇ ಆಗಿರುತ್ತೆ. ಅದು ಬಜಾಜ್ ಆಟೋ 4.82%, ಒಳ್ಳೆ ಸೇಲ್ ಏನೋ ಎಕ್ಸ್ಪೆಕ್ಟೇಷನ್ ಇರಬೇಕು. ಸೊ 4.82% ಬಂದಿದೆ ಬಜಾಜ್ ಆಟೋ. ಅದೇ ಇವತ್ತಿನ ಟಾಪ್ ಗೇನರ್ ಆಗಿದೆ. FMCGನಲ್ಲಿ ಒಂದು ಸೆಲ್ಲಿಂಗ್ ಬರ್ತಾ ಇದೆ. ಹಿಂದೂಸ್ತಾನ್ ಯೂನಿಲಿವರ್, ನೆಸ್ಲೆ. ಇವತ್ತು ITC ಪಾಸಿಟಿವ್ ಆಗಿತ್ತು. ಬ್ಯಾಂಕಲ್ಲಿ ನೋಡಿ HDFC ಬ್ಯಾಂಕು, ನೆನ್ನೆ ಹೇಳಿದ್ದೆ HDFC ಬ್ಯಾಂಕ್ ಮೇಲೆ ನಾಳೆ ನಿರ್ಧಾರ ಆಗುತ್ತೆ ಅಂತ, ಅದೇ ರೀತಿ ಆಯಿತು. ಬಟ್ ICICI ಬ್ಯಾಂಕ್, SBI ಸ್ವಲ್ಪ ಕುಷನ್ ಕೊಟ್ಟಿದೆ. ಕೋಟಕ್ ಫ್ಲಾಟ್ ಆಗಿದೆ. ರಿಲಯನ್ಸಲ್ಲಿ 1% ಮೂವ್ಮೆಂಟ್ ಬಂದಿದೆ. ಸೊ ಈ ಕಾರಣದಿಂದಾಗಿ ಮಾರ್ಕೆಟಲ್ಲೂ ಕೂಡ ಕರೆಕ್ಷನ್ ಬಂತು. ಇವತ್ತು ಕೂಡ ಫಾರ್ಮಾ ಸೆಕ್ಟರ್ ನೋಡ್ತಾ ಇರಿ, ಸ್ವಲ್ಪ ಪಾಸಿಟಿವ್ ಆಗಿದೆ. ಇನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು ನಾವು ಎಲ್ಲಿ ದುಡ್ಡು ಚೇಂಜ್ ಆಗ್ತಾ ಇದೆ ಅಂತ. ವೋಡಾಫೋನ್ ಐಡಿಯಾದ ಕೇಸ್ ಏನೋ ಬಂದಿಲ್ಲ ಅನ್ಸುತ್ತೆ ಕ್ಲಾರಿಟಿ, ಅದಕ್ಕೆ ಏರ್ಟೆಲ್ ಮತ್ತೆ ಮೇಲೆ ಹೋಗಿದೆ. ಆ ರೀತಿ ನಡೀತಾ ಇರುತ್ತೆ. ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ತಾ ಇರಬೇಕು ಮುಂಬರೋ ದಿನಗಳಲ್ಲಿ, ಯಾಕೆಂದರೆ ಸೆಕ್ಟರಲ್ ರೊಟೇಷನ್ ಆಗೋ ಥರ ಕಾಣಿಸ್ತಾ ಇದೆ. ಸೊ ನೋಡ್ತಾ ಹೋಗೋಣ ನಿಫ್ಟಿನಲ್ಲಿ ಏನಾಗಿತ್ತು ಅಂತ. ನೋಡಿ, ಒಮ್ಮೆ ಅವರಿಗೆ ಒಮ್ಮೆ ಇವರಿಗೆ ಇಬ್ಬರಿಗೂ ಒಂದೊಂದು ಚಾನ್ಸ್ ಕೊಡಲೇಬೇಕು ಮಾರ್ಕೆಟಲ್ಲಿ. ಸೊ ಅದೇ ಥರ ಬಿಹೇವ್ ಆಗಿದೆ ಇವತ್ತು ನೋಡೋದಾದರೆ. ಒಂದು ಅಪ್ ಸೈಡ್ ಮೂಮೆಂಟಲ್ಲಿ ಬಂದು ಕ್ಲೋಸ್ ಆಗಿತ್ತು ಅಂತ ನೆನ್ನೆ ಮಾತಾಡ್ಕೊಂಡ್ವಿ. ಬ್ಯಾಂಕ್ ನಿಫ್ಟಿ ಅಷ್ಟು ಮೂಮೆಂಟ್ ಬಂದಿಲ್ಲ ಅಂತ ಮಾತಾಡಿದ್ವಿ. ಇವತ್ತು ನೋಡಿ ನಿಫ್ಟಿ ವೀಕಾಗಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ ಒಂದು ಪುಲ್ ಬ್ಯಾಕ್ ಕೊಟ್ಟು ಕ್ಲೋಸ್ ಆಗಿದೆ. ಅದಕ್ಕೆ ಒಂದ್ಸಲ ಅದು ಆದರೆ ಒಂದ್ಸಲ ಇದು ಅಂತ ಹೇಳಿ ಈ ರೀತಿಯೇ ಮೂಮೆಂಟ್ ಆಗ್ತಾ ಇರುತ್ತೆ. ಸೊ ನೋಡೋದಾದರೆ ನಿಫ್ಟಿನಲ್ಲಿ 21,600ನ ಸಪೋರ್ಟು ಅಂತ ಮಾತಾಡ್ತಾ ಬರ್ತಾ ಇದ್ವಿ. ಈಗ ಏನಾಗಬೇಕು, ನಾಳೆಗೆ 21,600 ರೆಸಿಸ್ಟೆನ್ಸ್ ಆಗಬೇಕು. ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಕೊನೆಗೆ ಬ್ರೇಕ್ ಡೌನ್ ಆಗೋ ಥರ ಕೆಳಗಡೆ ಬಂದಿದೆ. ಸೊ 21,600 ರೆಸಿಸ್ಟೆನ್ಸು, 21,500 ಸಪೋರ್ಟ್ ಇದೆ ಅಂತ ಕೂತಿರೋರು ಇದ್ದಾರೆ. ಇನ್ ಕೇಸ್ ಏನಾದ್ರು 21,500 ನಾಳೆ ಬ್ರೇಕ್ ಆಯಿತು ಅಂತಂದರೆ ಎವ್ರಿ 100 ಪಾಯಿಂಟ್ಸ್ ನಿಮ್ಗೆ ಗೊತ್ತಿದೆ 21,400ಕ್ಕೆ ಬಂದು ಟೆಸ್ಟ್ ಆಗೋ ಥರ ಇರುತ್ತೆ. ಇನ್ ಕೇಸ್ ನಾಳೆ ನೋಡಿ ಇದೇ ಝೋನಲ್ಲಿ ಓಪನ್ ಆಗಿ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ, ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಆರಾಮಾಗಿ 21,600ನ ಸೆಲ್ಲಿಂಗ್ ಮಾಡ್ಬೋದು ನಾಳೆ ಆಪ್ಷನ್ ಸೆಲ್ಲರ್ಸ್. ಸೊ 21,600 ಸಪೋರ್ಟ್ ಆಗಿತ್ತು, ಈಗ ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಕೆಳಗಡೆ ಎವ್ರಿ ಪಾಯಿಂಟಲ್ಲಿ ಬಸ್ ಸ್ಟಾಪ್ ಇದೆ. 21,400 ಬಸ್ ಸ್ಟ್ಯಾಂಡು. ಸೊ ಜಾಸ್ತಿ ರಿಸ್ಕ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಾಳೆ 21,600ರಿಂದ 21,400 ಈ ಝೋನಲ್ಲಿ ನಿಫ್ಟಿ ಉಳಿಯುವಂಥ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ. ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಆಪ್ಷನ್ ಚೈನ್ ತೋರಿಸ್ತೀನಿ ಕ್ವಿಕ್ ಆಗಿ. ಆಪ್ಷನ್ ಚೈನ್ ನೋಡ್ಕೊಂಡು ಬಂದ್ಬಿಡೋದಾದ್ರೆ, ಅದೇ ರೀತಿಯಾಗಿ ನಿಫ್ಟಿ 100ಅಲ್ಲಿ ನೋಡೋದಾದ್ರೆ ನೋಡಿ, ಡಿಮಾರ್ಟಲ್ಲಿ ಇವತ್ತು 4% ಕರೆಕ್ಷನ್ ಬಂದಿದೆ. ಅದೇ ರೀತಿಯಾಗಿ ಅದಾನಿ ಎನ್ಸೋಲ್, ಇದು ಯಾವುದು ನಾನು ಟ್ರ್ಯಾಕೇ ಮಾಡಿ ನನಗೆ ಗೊತ್ತಿಲ್ಲ, ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸು, ಇದು 11.37% ಬಂದಿದೆ. ಅಫ್ಕೋರ್ಸ್ ಇವತ್ತು ತೀರ್ಪಿತ್ತಲ್ವಾ, ಗ್ರೂಪಲ್ಲಿ ಅಪ್ಡೇಟ್ ಕೊಟ್ಟಿದ್ದೆ. ತೀರ್ಪು ಇನ್ನೇನು ಹಿಂಡನ್ಬರ್ಗ್ ರಿಪೋರ್ಟೇ ಸುಳ್ಳು ಅಂತ USA ಅನೌನ್ಸ್ ಮಾಡಿದ್ಮೇಲೆ ಸುಪ್ರೀಂ ಕೋರ್ಟು ಕೂಡ ಅದೇ ರೀತಿ ಹೇಳಿದೆ ಅನಿಸುತ್ತೆ. ನಾನು ಫಾಲೋ ಅಪ್ ಮಾಡೋಕ್ಕಾಗಿಲ್ಲ ನ್ಯೂಸ್ನ. ಅದೇ ರೀತಿಗೆ ಮಂಜುನಾಥ್ ಅವರು ವಾಲ್ಯೂಮ್ ರಿಲೇಟೆಡ್ ಆಗಿ ಒಂದು ಇನ್ಫಾರ್ಮೇಷನ್ ಹೇಳಿದ್ರಿ ಸರ್, ವೆರಿ ಗುಡ್ ಅಬ್ಸರ್ವೇಷನ್ ಅದು. ಅಂದರೆ ಅವ್ರು ಏನು ಹೇಳ್ತಿದ್ರು ಅಂದರೆ, ಸ್ಟಾಕ್ಸ್ಗಳಲ್ಲಿ ಮೇಲ್ಗಡೆ ಹೋಗ್ತಿದ್ರು ವಿತ್ ಸಿಗ್ನಿಫಿಕೆಂಟ್ ವಾಲ್ಯೂಮಲ್ಲಿ ಅಪ್ಸೈಡ್ ಮೂಮೆಂಟ್ ಬರ್ತಾ ಇಲ್ಲ. ಇದು ನಾವೇನಾದರೂ ನಮಗೆ ಕಲಿಯೋಕ್ಕೆ ಸಾಧ್ಯತೆ ಇದೆ ಅಂದರೆ ನೋಡಿ ಸರ್, ಖಂಡಿತ ಇದೆ. ಯಾವತ್ತೂ ಒಂದು ಬ್ರೇಕ್ಔಟ್ ಅಂತ ಆಗೋವಂಥದ್ದು ಒಳ್ಳೆ ವಾಲ್ಯೂಮಲ್ಲಿ ಆದರೆ ಅಲ್ಲಿ ಒಳ್ಳೆ ಅಕ್ಯುಮುಲೇಷನ್ ಆಗ್ತಾ ಇದೆ ಅಂತ. ಅದನ್ನೇ ನಾನು ನಿಮಗೆ ಡೆಲಿವರಿ ಪರ್ಸೆಂಟೇಜ್ ಅಂತ ಆಕ್ಟಿವಿಟಿ ಹೇಳ್ತಾ ಇದ್ದೆ. ಸೊ ನಿಮಗೆ ವಾಲ್ಯೂಮ್ ಕಮ್ಮಿ ಇದ್ದು ಮೇಲ್ಗಡೆ ಹೋಗ್ತಿದೆ ಅಂತಂದರೆ ಅಲ್ಲಿ ನಾವು ಸ್ಟ್ರೆಂತ್ ಇಲ್ಲ ಅಂತ ಅನ್ಕೋಬೋದು ಮಾರ್ಕೆಟಲ್ಲಿ. ಹಾಗಾಗಿ ಒಂದು ಕರೆಕ್ಷನ್ ಎಕ್ಸ್ಪೆಕ್ಟೆಡ್ ಅಂತ ಆ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಒಳ್ಳೆ ಅಬ್ಸರ್ವೇಷನ್. ಅದ್ರ ಬಗ್ಗೆ ನಾನು ಮೆನ್ಷನ್ ಮಾಡ್ತೀನಿ ಬೇರೆಯವರಿಗೂ. ನಿಮ್ಮ ಪೂರ್ತಿ ಮೆಸೇಜ್ ಓದೋಕ್ಕಾಗಿಲ್ಲ, ಕ್ಷಮಿಸಿ, ಇವತ್ತು ಏನು ನಾನು ಸಮಯ ಕೊಡೋಕ್ಕಾಗಿಲ್ಲ. ಅದೇ ರೀತಿಯಾಗಿ ನಿಫ್ಟಿ 50 ನಾನು ನೋಡೋದಾದರೆ 21,500 ನೋಡಿ 1.41 ಕೋಟಿ ಪುಟ್ಟೋಯೆ ಆಗಿದೆ, ಅಂದರೆ ಅಷ್ಟು ಜನ ಇದ್ದಾರೆ. ಅದೇ ರೀತಿ ಮೇಲ್ಗಡೆ 1.61 ಕೋಟಿ ಇದೆ. ಅಂದರೆ 21,600ರಿಂದ 21,500 ಕ್ಲಿಯರ್ ಕಟ್ಟಾಗಿ ಝೋನ್ ಥರ ಕಾಣಿಸ್ತಾ ಇದೆ. ಸೊ 2 ಪಾಸಿಬಿಲಿಟಿ. ನಾಳೆ ಇದೇ ಝೋನಲ್ಲಿ ಇಬ್ಬರು ಟಫ್ ಫೈಟ್ ಮಾಡ್ಕೊಂಡು ಉಳ್ಕೊಳ್ತಾ ಹೋಗ್ಬೋದು. ಆದರೆ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಮೇಲ್ಗಡೆ
ಕಡೆಯಿಂದ ರೆಸಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ 21,500 ಏನಾದ್ರು ಬ್ರೇಕ್ ಆಯಿತು ಅಂತಂದರೆ 21,450 400 ಈ ಝೋನಿಗೆ ಬರ್ತಾರೆ. ಇಷ್ಟೇ 21,400 21,600 ಆರಾಮಾಗಿ ಆಪ್ಷನ್ ಸೆಲ್ಲಿಂಗ್ ಮಾಡೋ ಬಗ್ಗೆ ಯೋಚನೆ ಮಾಡ್ಬೋದು. ಇದೇ ಝೋನಲ್ಲಿ ಓಪನ್ ಆಯಿತು ಅಂತಂದರೆ ಸ್ವಲ್ಪ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ ಸ್ವಲ್ಪ ರೂಮ್ ಜಾಸ್ತಿ ಇಟ್ಕೊಂಡಿರಿ. 21,400 ಅಷ್ಟು ಸುಲಭಕ್ಕೆ ಬಿಟ್ಕೊಡೋ ಥರ ಝೋನ್ ಅಲ್ಲ. ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಸೊ ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ನೀವು ನೋಡೋದಾಗಿದ್ದರೆ ಎಕ್ಸ್ಪೈರಿ ಕೂಡ ಆಗಿತ್ತು. ಫಸ್ಟಲ್ಲಿ ಸೆಲ್ಲಿಂಗ್ ಬಂದರು. ನಿನ್ನೆ ಮಾತಾಡ್ಕೊಂಡಿದ್ವಿ ನೆನಪಿದೆಯಾ, 47,500 44,000 48,000 ಈ ಝೋನಲ್ಲಿ ಉಳಿಸುವಂಥ ಸಾಧ್ಯತೆ ಇದೆ ಅಂತ. ಇವತ್ತು ಇಲ್ಲಿಂದ ಶಾರ್ಪ್ ರಿಜೆಕ್ಷನ್ ಬಂದಾಗ ಈ 47,800 ಇವತ್ತು ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗ್ತಾ ಹೋಯಿತು. ಅದ್ರ ತನಕ ಬಂದು ಅಟೆಂಡ್ ಮಾಡಾದ್ರೂ ಮೇಲ್ಗಡೆ ಹೋಗೋಕ್ಕಾಗಿಲ್ಲ. ಸೊ ನಾಳೆನೂ ಕೂಡ ನನ್ನ ಪ್ರಕಾರ ವೀಕೆ ಇದೆ ಬ್ಯಾಂಕ್ ನಿಫ್ಟಿ. ಸೊ 47,800 ಕೆಳಗಡೆ ಬರ್ತಾ ಹೋಯಿತು ಅಂದರೆ ಮತ್ತೆ 47,500 ಬ್ರೇಕ್ ಆಗುತ್ತೆ. ಏನಾದರೂ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಕ್ಲಿಯರ್ ಕಟ್ ಇನ್ನೂ ಪ್ರೆಷರ್ ಜಾಸ್ತಿ ಇರೋದ್ರಿಂದ 47,500 ಬ್ರೇಕ್ ಆದರೆ 47,000 ತನಕ ನಾವು ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ವಾಚ್ ಮಾಡಿ, ಒಳ್ಳೆ ಮೂವ್ ಬರುವಂಥ ಸಾಧ್ಯತೆ ಇದೆ. ನಾಳೆ ಎಕ್ಸ್ಪೈರಿ ಇರೋದಿಲ್ಲ ಬ್ಯಾಂಕ್ ನಿಫ್ಟಿನಲ್ಲಿ, ಬಟ್ ನಿಫ್ಟಿಗೆ ಎಕ್ಸ್ಪೈರಿ. ಬಟ್ ಬ್ಯಾಂಕ್ ನಿಫ್ಟಿ ಅಷ್ಟು ಜೋರಾಗಿ ಬಿತ್ತು ಅಂತಂದರೆ ನಿಫ್ಟಿನೂ ಕೂಡ 21,500 ಮುರ್ಕೊಂಡು ಕೆಳಗಡೆ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡು ಮಾತಾಡಿದ್ರೆ ಸಾಕು ಅಂತ ಅನಿಸುತ್ತೆ. ಮಿಕ್ಕಿದ ಇಂಡೆಕ್ಸ್ ಆಮೇಲೆ ನೋಡ್ಕೊತ ಹೋಗೋಣ. ಈಗ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ಬಿಡ್ತೀನಿ. ಸೊ ಮೊದಲನೇದಾಗಿ ನಾನು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ IT ಸೆಕ್ಟರ್ಗೆ ಬಂದಿದ್ದೀನಿ. IT ಸೆಕ್ಟರ್ಗೆ ಯಾರು ರೆಗ್ಯುಲರ್ ಚಾರ್ಟ್ಸ್ ಆಗಿ ವ್ಯೂವರ್ ಇದ್ದಾರೋ ನೀವು, ನಿಮಗೆ ನನ್ನ ವ್ಯೂನ ಮೊದಲಿಂದನೂ ಹೇಳಿದ್ದೆ. IT ಸೆಕ್ಟರ್ ನನಗೆ ಯಾಕೋ ಕಂಫರ್ಟಬಲ್ ಅಂತ ಅನಿಸ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡ್ತೀನಿ ಅಂತಲೇ ಹೇಳ್ತಿದ್ದೆ. ಆದರೆ 33,000 ಯಾವಾಗ ಬ್ರೇಕ್ಔಟ್ ಆಯಿತು ಆಗ ನಾನು ಕೂಡ ಸಣ್ಣ ಪ್ರಮಾಣದಲ್ಲಿ ಕ್ವಾಲಿಟಿ ನೇಮ್ಸಲ್ಲಿ ಇನ್ವೆಸ್ಟ್ ಮಾಡಿರಲಿಲ್ಲ, ವಿಪ್ರೋದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಟ್ರೇಡಿಂಗ್ ವಾಲೆಟ್ ಬ್ಯಾಲೆನ್ಸ್ನ ಹಾಕಿದ್ದೆ ಅಂತ ನಿಮ್ಗೆ ಹೇಳಿದ್ದೆ. ಈಗ ಬಂದ್ರೂ ಅವತ್ತು ಮಾತಾಡ್ಕೊಂಡಿದ್ವಿ 36,000 ಈ ಝೋನ್ ಅನ್ನೋದು ರೆಸಿಸ್ಟೆನ್ಸ್ ಆಗುತ್ತೆ, ಅಲ್ಲಿ ತನಕ ಬರ್ಬೋದು, ಆಮೇಲೆ ಏನಾಗುತ್ತೆ ಅಂತ ನೋಡೋಣ ಅಂತ. ಈಗ ವಾಪಸ್ ಟೆಸ್ಟ್ ಆಗಕ್ಕೆ ಬರ್ತಾ ಇದೆಯಾ ಅಂತ ಅನಿಸ್ತಾ ಇದೆ. ಇದು ಬೈ ಮಾಡಬೇಕಾ ಈ ಡಿಪ್ನ ಅಂತ ಕೆಲವರಿಗೆ ಅನುಮಾನ ಇರಬೇಕು. ನನ್ನ ಕೇಳೋದಾದರೆ ದಯವಿಟ್ಟು ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ IT ಸೆಕ್ಟರ್ಲಿ. ಯಾಕೆ ಅಂತ ಅಂದರೆ ಸುಮಾರು ನ್ಯೂಸ್ಗಳು ಬರ್ತಾ ಇದೆ, ಅದೆಲ್ಲ ಸ್ವಲ್ಪ ಸೆಟಲ್ ಡೌನ್ ಆಗಲಿ. ಪ್ಯಾಟರ್ನಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂದರೆ ಇಲ್ಲ. ಇಲ್ಲಿ ನೋಡಿ, ಒಂದು ಬ್ಯಾಕ್ ಡ್ರಾಪಲ್ಲಿ ಒಂದು ಒಳ್ಳೆ ಪಾಸಿಟಿವ್ ಮೂಮೆಂಟ್ ಆಗಿತ್ತು. ಈಗ ಒಂದು ಕಪ್ ಆ್ಯಂಡ್ ಹ್ಯಾಂಡಲ್ ಆಗೋ ಥರ ಅನ್ನಿಸ್ತಾ ಇದೆ. ಇಲ್ಲಿ ಕಪ್ ಆ್ಯಂಡ್ ಹ್ಯಾಂಡಲ್ ಆಗಬೇಕು ಅಂತಂದರೆ ಇದು ವಾಪಸ್ 32,000 ಝೋನಿಗೆ ಬಂದು ಟೆಸ್ಟ್ ಆಗಬೇಕು. ಸೊ 32,000 ಝೋನ್ ಹತ್ತಿರ ಬಂದರೆ, ಅಂದರೆ ಈಗೇನು ಒಂದು ಲೈನ್ ಹಾಕೊಂಡಿದ್ವಿ, ಈ ಝೋನ್ ಕೆಳಗಡೆ ಬಂದರೆ ಆಗ ಅಕ್ಯುಮುಲೇಟ್ ಮಾಡ್ಕೊಂಡು ಮಾಡಿ, ಆದರೆ ಅಲ್ಲಿ ತನಕ ವೆಯ್ಟ್ ಮಾಡಿಬಿಡಿ. ಅಂದರೆ ಇವಾಗ ಏನಿದೆಯೋ ಇಲ್ಲಿಂದ ಒಂದು 2,000 ಪಾಯಿಂಟ್ ನಾನು ಕೆಳಗೆ ಹೇಳ್ತಾ ಇದ್ದೀನಿ. 34,300 ಸೊ 32,000 ಅಂದರೆ ಇನ್ನೂ ಒಂದು 2,500 ಪಾಯಿಂಟ್ ಕಮ್ಮಿ. ಸೊ ಈ ಮರಬುಜು ಕ್ಯಾಂಡಲ್ ಬೇಸ್ ಅಂತ ಅನ್ಕೋಬೋದು ನೀವು. ಅಲ್ಲಿ ನಾನು 33,000ಕ್ಕಿಂತ ಕೆಳಗಡೆ ಬರುತ್ತಲ್ಲ, 33,000ದಿಂದ 32,000 ಅಲ್ಲಿ ಬೇಕಾದರೆ ಫಸ್ಟ್ ಲೆಗ್ಗನ್ನು ಇನ್ವೆಸ್ಟ್ ಮಾಡೋರು ಮಾಡಿ. ಅದಾದಮೇಲೆ ಮಾರ್ಕೆಟ್ 2 ಪಾಸಿಬಿಲಿಟಿ ಇರುತ್ತೆ. ಇಲ್ಲಿಂದ ಇದು ನಿಜವಾಗ್ಲೂ ಕಪ್ ಆ್ಯಂಡ್ ಹ್ಯಾಂಡ್ ಪ್ಯಾಟಲ್ ಆದರೆ ಇಲ್ಲಿ ಒಂದು ಚಾನಲ್ ಮಾಡಿ, ಆ ಚಾನಲಿಂದ ಒಂದು ಫ್ರೆಶ್ ಬ್ರೇಕ್ಔಟ್ ಕೊಡಬೇಕು. ಅದು ಮ್ಯಾಸಿವ್ ಬ್ರೇಕ್ಔಟ್ ಆಗಿರುತ್ತೆ. ಈ ರೀತಿ ಏನೊಂದು ಪಾಸಿಟಿವ್ ಮೂಮೆಂಟ್ ಬಂತಲ್ಲ ಕೋವಿಡ್ ಆದಮೇಲೆ, ಅಷ್ಟು ದೊಡ್ಡದಾಗಿ ಮೂಮೆಂಟ್ ಬರುವಂಥ ಸಾಧ್ಯತೆ ಇರುತ್ತೆ. ಇದು ಸಿನಾರಿಯೋ 1. ಇಲ್ಲ ಅಂತಂದರೆ ವಾಪಸ್ ಮತ್ತೆ ಈ ಝೋನ್ ಒಳಗಡೆ ಬರ್ತಾ ಇತ್ತು ಅಂತಂದರೆ ಮತ್ತೆ ನಿಮಗೆ ಒಂದು ಟಿಪ್ ಸಿಗ್ಬೋದು, ಆಪರ್ಚುನಿಟಿ ನಿಮಗೆ ಇನ್ನೊಂದ್ಸಲ ಇನ್ವೆಸ್ಟ್ ಮಾಡಲಿಕ್ಕೆ. ಸೊ ನೋಡ್ತಾ ಹೋಗೋಣ. ಹಾಗಾಗಿ ನಾವು ಎಕ್ಸಾಕ್ಟಾಗಿ ನಾವು ಕಾಯ್ಕೊಂಡು ಕೂರೋಕ್ಕಾಗೋದಿಲ್ಲ. ಬಟ್ 32,000 ಈ ಝೋನ್ ಸಿಕ್ತು ಅಂತಂದರೆ ದಯವಿಟ್ಟು ಅವಾಗ ಯೂಸ್ ಮಾಡ್ಕೊಳ್ಳಿ. IT-ನಲ್ಲಿ ಆಲ್ರೆಡಿ ಕನ್ಸೆಷನ್ ಸಿಗ್ತಾ ಇದೆ, ಬಟ್ ಅಲ್ಲಿಗೆ ಬಂದರೆ ಚೆನ್ನಾಗಿ ಇನ್ನೂ ಅಕ್ಯುಮುಲೇಟ್ ಮಾಡ್ಕೊಳಕ್ಕೆ ಒಳ್ಳೆ ಲೆವೆಲ್ ಅಂತ ಹೇಳ್ತೀನಿ. ಸರಿ, ಇದು ನ್ಯಾಸ್ಡ್ಯಾಕಲ್ಲಿ ಆಯಿತು, ಅಂದರೆ ನ್ಯಾಸ್ಡ್ಯಾಕಲ್ಲ, ಇದು ನಿಫ್ಟಿ IT ಚಾರ್ಟ್ ಆಯಿತು. ಸ್ಟಾಕ್ ಸ್ಪೆಸಿಫಿಕ್ ಹೇಳಿ ಅಂತಂದರೆ ನಿಮ್ಗೆ ಗೊತ್ತಿದೆ, ಮಾರ್ಕೆಟ್ ಲೀಡರ್ಸ್ ಅಂದರೆ ಇಂಡಿಯಾದಲ್ಲಿ TCS ಮತ್ತು ಇನ್ಫೋಸಿಸ್ 3,900 ಲೆವೆಲ್ಲು ಹಿಂದೆ ಕೋವಿಡ್ ಟೈಮಲ್ಲಿ ಮಾಡಿದಂಥ ಆಲ್ ಟೈಮ್ ಹೈ ಲೆವೆಲ್ ಅದು ಹತ್ತತ್ರ. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ರಿಜೆಕ್ಷನ್ ಬರ್ತಾ ಇದೆ. ಸೊ ಈ ಪಿಕ್ಚರ್ ಪರ್ಫೆಕ್ಟ್ ಆಗಿದೆ. TCS ಚಾರ್ಟ್ ಇಲ್ಲಿ ನೋಡೋದಾದ್ರೆ ಇಲ್ಲಿ ಸಪೋರ್ಟ್ ತೊಗೊಳ್ತಾ ಇದೆ. ಸೊ ವಾಪಸ್ ಯಾವಾಗ ಕ್ರಿಯೇಟ್ ಮಾಡ್ತೀರಾ, 3,600 ಬ್ರೇಕ್ ಆಗಿ ಬಂತು ಅಂತಂದರೆ 3,600ರಿಂದ 3,500 ಇಲ್ಲಿ ಫಸ್ಟ್ ಲೆಗ್ಗನ್ನು ಇನ್ವೆಸ್ಟ್ ಮಾಡೋದಕ್ಕೆ ಒಳ್ಳೆ ಆಪರ್ಚುನಿಟಿ. ಅದನ್ನ ಮತ್ತೆ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಆಗ ಪ್ಲಾನ್ ಮಾಡ್ತಾ ಹೋಗೋಣಂತೆ 3,300 3,100 ಈ ರೀತಿ ಪ್ಲಾನ್ ಮಾಡ್ತಾ ಹೋಗೋಣಂತೆ. ಬಟ್ ಫಸ್ಟ್ ಲೆಗ್ ಇನ್ವೆಸ್ಟ್ ಮಾಡೋಕ್ಕೆ 3,600ರಿಂದ 3,500 ಲೆವೆಲ್ಗೆ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಅಗೇನ್ ನಾನು ಈ ಸ್ಟಾಕಲ್ಲಿ ಇನ್ವೆಸ್ಟೆಡ್ ಆಗಿದ್ದೀನಿ. ಇನ್ನೊಂದು ಡಿಸ್ಕ್ಲೇಮರ್, ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಹಾಗಾಗಿ ಯಾವುದೇ ಟ್ರೇಡು, ಯಾವುದೇ ಅನಾಲಿಸಿಸ್ ಮಾಡೋದಾದರೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡಿ. ಎಲ್ಲೇ ರೆಕಮೆಂಡೇಷನ್ ಅಂತ ಬಂದರೆ ಇನ್ಕ್ಲೂಡಿಂಗ್ ಮೈ ಚಾನಲ್ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರೊಬ್ಬರು ಹೇಳಿದ್ರು ಅಂತ ಹೋಗಿ ತಗೊಂಡು ಬೈ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದು ಹೇಳ್ತಾ ಇದ್ದೀನಿ ಅಂತಂದರೆ ಇಷ್ಟೊಂದು ಬುಲ್ ಮಾರ್ಕೆಟ್ ರ್ಯಾಲಿ ಎಲ್ಲ ಕಡೆ ಇದೇ ಸುದ್ದಿ ಇರೋದು ನೋಡಿ. ಇದುವರೆಗೂ ಇನ್ವೆಸ್ಟ್ ಮಾಡದಲ್ಲಿರೋರು ಕೂಡ ನನ್ನ ಅಪ್ರೋಚ್ ಮಾಡ್ತಾ ಇದ್ದಾರೆ, ಇವಾಗ ಯಾವುದಾದ್ರೂ ಇನ್ವೆಸ್ಟ್ ಮಾಡ್ಬೋದಾ ಅಂತ. ಆದರೆ ಈಗ ಇನ್ವೆಸ್ಟ್ ಮಾಡೋದು ದಯವಿಟ್ಟು ಆಘಾತಕಾರಿ ಆಗುತ್ತೆ. ಯಾಕಂದರೆ ತುಂಬ ಆಲ್ ಟೈಮ್ ಹೈಯಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ಏನೂ ಇಲ್ಲ. ಲಾಂಗ್ ಟರ್ಮ್ ಅಂತ ನೋಡೋದಾದರೆ ಯಾವ ಹೈ ಆದ್ರೂ ಇನ್ನೂ 4-5 ವರ್ಷ ನೋಡೋದಾದರೆ ಅದು ಲೋ ಥರನೇ ಕಾಣಿಸ್ತಾ ಇರುತ್ತೆ. ಆದರೆ ಆ ಪೇಷನ್ಸ್ ಇರಲ್ಲ. ಈಗ ಆಲ್ ಟೈಮ್ ಹೈಯಲ್ಲಿ ಬಂದ್ಬಿಟ್ಟು ನೀವು ಇನ್ವೆಸ್ಟ್ ಮಾಡಿಬಿಟ್ಟು ಒಂದು 10% 15% ಸ್ಟಾಕ್ ಪೋರ್ಟ್ಫೋಲಿಯೋನಲ್ಲಿ ಮೈನಸ್ ಆಯಿತು ಅಂತಂದರೆ ನೋಡ್ಕೊಂಡಿರೋಕ್ಕೆ ಎಲ್ಲರಿಗೂ ಸಾಧ್ಯತೆ ಇರೋದಿಲ್ಲ, ಎಸ್ಪೆಷಲಿ ಬಿಗಿನರ್ ಆದರೆ. ಅದಕ್ಕೋಸ್ಕರ ನಾನು ಯಾರಿಗೂ ಆಲ್ ಟೈಮ್ ಹೈಯಲ್ಲಿ ರೆಕಮೆಂಡ್ ಮಾಡೋಕ್ಕೆ ಹೋಗೋದಿಲ್ಲ. ಎಸ್ಪೆಷಲಿ ಬಿಗಿನರ್ಸ್ ಆದರೆ ಅಂತೂ ನಾನು ಭಯ ಮಾಡಬೇಡಿ ಅಂತ ಹೇಳ್ಬಿಡ್ತೀನಿ. ಆರಾಮಾಗಿ ನೀವು ಮ್ಯೂಚುವಲ್ ಫಂಡ್ ಹೋಗ್ಬೋದು. ಮ್ಯೂಚುವಲ್ ಫಂಡ್ ಸೀರೀಸ್ ಕೂಡ ಶುರು ಮಾಡಿದ್ದೀನಿ. ನಿಮ್ಮ ಇಂಟ್ರೆಸ್ಟ್ ತೋರಿಸಿದ್ರೆ ಆ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಯಾವ ಕ್ಯಾಟಗರಿ ಮ್ಯೂಚುವಲ್ ಫಂಡ್ಸ್ ಅಂತ ಮಾತಾಡಿದ್ವಿ, ನೆಕ್ಸ್ಟು ಅದರಲ್ಲಿ ಯಾವ ರೀತಿ ಫಿಲ್ಟರ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ಬೋದಂತೆ. ಸೊ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ಅಂದರೆ ಮಾರ್ಕೆಟ್ಗೆ ಹೊಸಬರಾಗಿದ್ದೀರಾ ಅಂದರೆ ಮ್ಯೂಚುವಲ್ ಫಂಡಲ್ಲಿರಿ. ಮಾರ್ಕೆಟಲ್ಲಿ ಇದ್ದೀರಾ ಸುಮಾರು ದಿನದಿಂದ ಅಂತಂದರೆ ನಾನೇನು ಹೇಳೋದು ಬೇಕಾಗಿಲ್ಲ, ನಿಮಗೆ ಗೊತ್ತಿರುತ್ತೆ ಯಾವ ಬೈ ಮಾಡೋದು ಯಾವಾಗ ಸೆಲ್ ಮಾಡೋದು ಅಂತ. ಆ ರೀತಿ ಮಾಡ್ತಾ ಹೋಗ್ಬೋದು. ಸೊ ಈ ಲೆವೆಲ್ಗೆ ವೆಯ್ಟ್ ಮಾಡಿ TCS ಅಲ್ಲಿ. ಅದೇ ರೀತಿಯಾಗಿ ಇನ್ಫೋಸಿಸಲ್ಲಿ ನೋಡೋದಾದರೆ ಈಗಲೂ ಕೂಡ ವ್ಯಾಲ್ಯೂಯೇಷನ್ ವೈಸು ಚೀಪ್ ಅಂತ ಇರೋದು ಅಂದರೆ ಇನ್ಫೋಸಿಸ್ 1,500
1940 ಝೋನ್ನ ಮೇಲ್ಗಡೆ ಹೋದ್ರೂ 1600 ಇಲ್ಲಿ ರೆಸಿಸ್ಟೆನ್ಸ್ ಇದೆ, 1650 ನೋಡೋಣ ಎಲ್ಲಿ ಯಾವ ರೀತಿ ಟೆಸ್ಟ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಅದರಲ್ಲಿ ತನಕ ಹೋಗೇ ಇಲ್ಲ, ವಾಪಸ್ ಈ ಟ್ರೆಂಡ್ ಲೈನ್ ಟೆಸ್ಟ್ ಮಾಡ್ತಾ ಬರ್ತಾ ಇದೆ. ಇಲ್ಲಿಂದ ಏನಾದ್ರು ಬ್ರೇಕ್ ಡೌನ್ ಆಯಿತು ಅಂತಂದರೆ 1400 ಲೆವೆಲ್ ಬರುತ್ತೆ. ಸೊ 1400 ಲೆವೆಲ್ ಬಂತು ಅಂತಂದರೆ 1400ರಿಂದ 1350 ಹಿಂದೆ ಕೂಡ ಹೇಳಿದ್ದೆ, ಅದು ಅಕ್ಯುಮುಲೇಟ್ ಮಾಡೋಕ್ಕೆ ಲಾಂಗ್ ಟರ್ಮಲ್ಲಿ ತುಂಬ ಒಳ್ಳೆ ಲೆವೆಲು. ಆ ಆಪರ್ಚುನಿಟಿನ ಮಿಸ್ ಮಾಡ್ಕೊಬೇಡಿ. ಯಾರಾದರೂ ಈಗ ಇನ್ವೆಸ್ಟ್ ಮಾಡಿಲ್ಲ ಅಂತಂದರೆ 1350 1400 ಆ ಲೆವೆಲ್ ಇದೆಯಲ್ಲ, ವೆರಿ ಗುಡ್ ಲೆವೆಲ್ ಟು ಅಕ್ಯುಮುಲೇಟ್ ಇನ್ ಇನ್ಫೋಸಿಸ್ ಫಾರ್ ಲಾಂಗ್ ಟರ್ಮ್. ಸೊ ಅದೇ ರೀತಿಯಾಗಿ ಇವೆರಡು ಐ ಟಿ ಸೆಕ್ಟರಿಂದ ಆಯಿತು. ನೋಡ್ತೋಗೋಣ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಐ ಟಿ ಸೆಕ್ಟರ್ ಯಾವ ರೀತಿ ಶೇಪ್ ಆಗುತ್ತೆ ಅಂತ. ಬ್ಯಾಂಕು HDFC ಬ್ಯಾಂಕ್ ನೀವು ನೋಡೋದಾದರೆ ಒಂದು ಒಳ್ಳೆ ರ್ಯಾಲಿನ ಮಾಡಿತ್ತು, 1720 ಆಲ್ ಟೈಮ್ ಹತ್ತತ್ರ ಬಂದಿತ್ತು, ಅಲ್ಲಿಂದ ರಿಜೆಕ್ಷನ್ ಬರ್ತಾ ಇದೆ. ಈಗ ಸಪೋರ್ಟ್ ಅಂದರೆ ಇದಕ್ಕಿರೋದು 1650 ಲೆವೆಲು. ಸೊ 1650 ಲೆವೆಲ್ ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ಮತ್ತೆ ಸ್ಟಾಕ್ ವೀಕ್ ಆಗ್ತಾ ಹೋಗುತ್ತೆ. ಫ್ರೆಶ್ ಲೆವೆಲ್ ಟು ಅಕ್ಯುಮುಲೇಟ್ ಅಂದರೆ ಈಗಂತೂ ರೆಕಮೆಂಡ್ ಮಾಡೋಕ್ಕಾಗೋದಿಲ್ಲ, ಆಲ್ ಟೈಮ್ ಹೋಗಿದೆ. ಬಟ್ ಸ್ಟಾಕು ಸುಮಾರು ದಿನದಿಂದ ಕನ್ಸಾಲಿಡೇಷನ್ ಆಗಿದೆ, ದಯವಿಟ್ಟು ನೆನ್ಪಿಟ್ಕೊಳ್ಳಿ ಅದನ್ನ. 2021ರಿಂದ ಸ್ಟಾಕ್ ಎಲ್ಲೂ ಮೂವ್ಮೆಂಟ್ ಆಗಿಲ್ಲ ಸರ್. 200 300 ಒಂದು 400 ಪಾಯಿಂಟ್ ಆಗಿರ್ಬೋದು ಅಷ್ಟೇ, 1300ರಿಂದ 1600. ಸೊ ಸರಿಸುಮಾರು ಈ ಝೋನಲ್ಲೇ ಇದೆ. ಎಷ್ಟು ವರ್ಷದಿಂದ? 2-3 ವರ್ಷದಿಂದ. ಸೊ ಇದಕ್ಕೆ ಬ್ರೇಕ್ಔಟ್ ಬಂದರೆ ಮ್ಯಾಸಿವ್ ಬ್ರೇಕ್ಔಟ್ ಆಗುತ್ತೆ. ಸೊ ಇದ್ರ ಮಧ್ಯದಲ್ಲಿ ನೀವು ಎಲ್ಲೇ ಇನ್ವೆಸ್ಟ್ ಮಾಡಿದ್ರು ಲಾಂಗ್ ಟರ್ಮಿಂದ ದೃಷ್ಟಿಯಿಂದ ನೋಡೋದಾದರೆ ನೀವು ಒಳ್ಳೆ ಲೆವೆಲ್ಲೇ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಹೇಳ್ಬೋದು ನಾನು. ಆದರೆ ಅಗೇನ್, ಸೊ ಈ ಬಸ್ ಸ್ಟ್ಯಾಂಡ್ ಎಷ್ಟು ದೂರ ಬೇಕಾದ್ರೂ ಕಂಟಿನ್ಯೂ ಆಗ್ತಾ ಹೋಗೋದು. ಲಾಂಗರ್ ದ ಬಸ್ ಸ್ಟ್ಯಾಂಡ್ ಗ್ರೇಟರ್ ರಿಸಲ್ಟ್ಸ್. ಯಾರಾದರೂ ಇನ್ವೆಸ್ಟ್ ಮಾಡಿ ಕಾಯ್ತಾ ಇದ್ದಾರೆ ಅಂದರೆ ದಯವಿಟ್ಟು ಹೋಲ್ಡ್ ಮಾಡಿ. ಒಳ್ಳೆ ಆಕ್ಟಿವಿಟಿ ಕೂಡ ಆಗ್ತಾ ಇದೆ. ನೋಡ್ತಾ ಹೋಗೋಣ. ಇಲ್ಲೊಂದು ಡಿಪ್ ಬಂದರೆ 1600 ಲೆವೆಲ್ಗೆ ಬಂದರೆ ನೀವು ಮತ್ತೆ ಒಂದು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಸೊ 1625ರಿಂದ 1600 ಲೆವೆಲ್ ಬಂದರೆ HDFC ಬ್ಯಾಂಕಲ್ಲಿ ನಾನು ಕೂಡ ಇನ್ನೊಂದು ಲೆಗ್ಗನ್ನು ಇನ್ವೆಸ್ಟ್ ಮಾಡೋದು ಇರ್ತೀನಿ. ಸೊ ಇದಿಷ್ಟು ಅಲ್ಲದೆ ನ್ಯಾಸ್ಡ್ಯಾಕ್ ನೋಡ್ಬೋಣ. ನ್ಯಾಸ್ಡ್ಯಾಕ್ ಯಾಕೆ ಬಿತ್ತು ಅಂತಂದರೆ ನೋಡಿ, ಟ್ರೆಷರಿ ಈಲ್ಡ್ಸು ಮತ್ತೆ 4% ಮೇಲೆ ಹೋಯ್ತಂತೆ. ಜೊತೆಗೆ ಲಾಸ್ಟ್ ವೀಕಲ್ಲಿ ಫೆಡ್ ಕಮ್ಮಿ ಮಾಡ್ತೀವಿ ಇಂಟ್ರೆಸ್ಟ್ ರೇಟ್ ಅಂತೆಲ್ಲ ಬಂದಿತ್ತಲ್ಲ ನ್ಯೂಸು. ಆ ಫೆಡ್ ಮೆಂಬರ್ಸ್ ಇರ್ತಾರಲ್ಲ ಮೀಟಿಂಗು, ಅವರು ಹೊರಗಡೆ ಬಂದಮೇಲೆ ಒಂದಿಷ್ಟು ಅವ್ರ ಒಪಿನಿಯನ್ ಅಂತ ಕೊಡ್ತಾರೆ. ಇಲ್ಲ, ಪೋವೆಲ್ ಅವ್ರು ಹೇಳಿದಷ್ಟು ಈಸಿ ಇಲ್ಲ ರೇಟ್ನ ಕಮ್ಮಿ ಮಾಡೋದು ಅಂತ ಕೆಲವೊಂದು ಅಭಿಪ್ರಾಯಗಳು ಬರ್ತಿದೆ ಅಂತ ಎಲ್ಲ ಗುಸುಗುಸೋದು. ಅದೇ ಆ ರೀತಿಗೆ ಮಾರ್ಕೆಟ್ ಬಿಹೇವ್ ಮಾಡುತ್ತೆ. ಅದಕ್ಕೆ ಮಾರ್ಕೆಟಿಗೆ ಮುಂಚೆನೇ ಗೊತ್ತಿರುತ್ತೆ ಇನ್ಸೈಡರ್ ಇನ್ಫಾರ್ಮೇಷನ್. ಅಂದರೆ ಈಗ ಜನವರಿ ಎಂಡಿಗೆ ಬರ್ತಾರೆ ಅವರು, ಜನವರಿ 31 ಫೆಬ್ರವರಿ 1, 2 ಈ ಟೈಮಲ್ಲಿ ಬರ್ತಾರೆ ಮತ್ತೆ ಫೆಡ್ ಮೀಟು, ನೆಕ್ಸ್ಟ್ ಫೆಡ್ ಮೀಟು. ಅದಕ್ಕೆ ತಕ್ಕಂಗೆ RBIದು ಅವಾಗಲೇ ಬರುತ್ತೆ. ಸೊ ನನಗೇನೋ ಜನವರಿ ಎಂಡಲ್ಲಿ ಏನು ಚೇಂಜ್ ಮಾಡಲ್ಲ, ಇವರು ಹೋಲ್ಡ್ ಮಾಡಿಬಿಡ್ತಾರೆ. ಯಾಕೆಂದರೆ ಇದುವರೆಗೂ ಜಾಸ್ತಿ ಮಾಡ್ಕೊಳ್ತಾರೆ ಬಂದಿದ್ರು. ಒಂದೆರಡು ಸೆಕ್ಟರ್ ಕಾದು ನೋಡ್ತಾರೆ, 1-2 ಕ್ವಾರ್ಟರ್, 1-2 ಮಂತು. ಸೊ ಹಾಗಾಗಿ ಜನವರಿ ಎಂಡಲ್ಲಿ ಮೋಸ್ಟ್ಲಿ ಹೋಲ್ಡ್ ಮಾಡ್ತಾರೆ, ಅಂದರೆ ಫ್ಲ್ಯಾಟ್ ಇಟ್ಬಿಡ್ತಾರೆ. ಜಾಸ್ತಿನೂ ಮಾಡಲ್ಲ, ಕಮ್ಮಿನೂ ಮಾಡಲ್ಲ, ಆ ರೀತಿ ಮಾಡ್ತಾರೆ. ಸೊ ನನ್ನ ಪ್ರಕಾರ ಕಮ್ಮಿ ಅಂತ ಆಗಬೇಕು ಅಂತಂದರೆ ಇಂಟ್ರೆಸ್ಟ್ ರೇಟು ಮಾರ್ಚು ಏಪ್ರಿಲ್ ಆ ಟೈಮ್ ಬರುತ್ತಲ್ಲ, ಅದಾದಮೇಲೆ ಕಮ್ಮಿ ಆಗ್ತಾ ಹೋಗ್ಬೋದು. ಯಾಕೆಂದರೆ US ಅಲ್ಲೂ ನೆಕ್ಸ್ಟ್ ನವಂಬರ್ ಏನೋ ಎಲೆಕ್ಷನ್ ಅಲ್ವಾ, ಈ ವರ್ಷ ನವಂಬರ್ ಎಲೆಕ್ಷನ್ ಬರುತ್ತಲ್ಲೂ. ಸೊ ಮಾರ್ಚು ಏಪ್ರಿಲ್ ಆ ಕ್ವಾರ್ಟರ್ ಆದಮೇಲೆ ಸ್ವಲ್ಪ ಕಮ್ಮಿ ಮಾಡ್ಕೊತ ಬರ್ತಾರೆ, ಎಲೆಕ್ಷನ್ನು ಹತ್ರ ಬರೋದ್ರಿಂದ ಆ ರೀತಿ ಮಾಡ್ಬೋದು. ಅಥವಾ ಇನ್ಫ್ಲೇಷನ್ ಅಂತಲೂ ಇರ್ಬೋದು, ಸ್ವಲ್ಪ ನೋಡೋಣ ಅಂತ ಹೇಳಿ. ಹಾಗಾಗಿ ಇಂಟ್ರೆಸ್ಟ್ ರೇಟ್ ಏನು ಏಕ್ದಮ್ ಕಮ್ಮಿ ಆಗಿಬಿಡುತ್ತೆ, ಆ ರೀತಿ ಆಗೋದಿಲ್ಲ. ಬಟ್ ಯಾವುದೋ ಮಾರ್ಕೆಟನ್ನು ಕ್ರ್ಯಾಶ್ ಮಾಡಿಸ್ತಾರಂತೆ, ಆ ರೀತಿ ಅಂತ ಯಾರೋ ನ್ಯೂಸ್ ಎಲ್ಲ ಬಂದಿತ್ತು ನೋಡಿ. ಅದೆಲ್ಲ ಅಲ್ಲ, ಕ್ರ್ಯಾಶ್ ಅಲ್ಲ ಇದು. ಕ್ರ್ಯಾಶ್ ಅಂತ ನೀವು ಅನ್ಕೋಬೇಕಾಗಿಲ್ಲ. ಒಂದು ಒಳ್ಳೆ ರ್ಯಾಲಿ ಆಗಿದೆ, ಅದಕ್ಕೆ ಒಂದು ಒಳ್ಳೆ ಕರೆಕ್ಷನ್ ಆಗಬೇಕು. ಕರೆಕ್ಷನ್ನ ಕ್ರ್ಯಾಶ್ ಅಂತ ಅನ್ಕೋಬೇಡಿ ದಯವಿಟ್ಟು. ಒಂದು ದಿನ ರೆಡ್ ಆಗಿಬಿಟ್ರೆ ಕರಡಿ ಕುಣಿತ ಏನೇನೋ ಬಂದ್ಬಿಡುತ್ತೆ ಎಲ್ಲ ಕಡೆ, ಆ ರೀತಿ ಅಲ್ಲ ಇದು. ಕರೆಕ್ಷನ್ ಬೇಕಾಗಿತ್ತು, ಮಾರ್ಕೆಟಿಗೆ ಕರೆಕ್ಷನ್ ಆಗ್ತಾ ಇದೆ. ಲಾಂಗ್ ರನ್ನಲ್ಲಿ ಮೇಲ್ಗಡೆ ಹೋಗಬೇಕು ಅಂದರೆ ಈ ರೀತಿ ಕರೆಕ್ಷನ್ ಆಗೋದು ವೆರಿ ಇಂಪಾರ್ಟೆಂಟು. ತುಂಬ ಜೋರಾಗಿ ಒಂದು ರನ್ ಆಗಿರೋದ್ರಿಂದ ಕರೆಕ್ಷನ್ ಬಂದ್ರೂ ಸ್ವಲ್ಪ ಜೋರಾಗಿ ಬಂದಂಗೆ ಅನಿಸುತ್ತೆ, ಆದರೆ ಅದು ಕ್ರ್ಯಾಶ್ ಅಲ್ಲ ದಯವಿಟ್ಟು, ಅದು ಕರೆಕ್ಷನ್ ಅದು. ಸೊ ನೋಡ್ತೋಣ 16,000 ಲೆವೆಲ್ಗೆ ಏನಾದ್ರು ಮಾರ್ಕೆಟ್ ಆಪರ್ಚುನಿಟಿ ಕೊಡ್ತು ಅಂತಂದ್ರೆ ನ್ಯಾಸ್ಡ್ಯಾಕು, ಅವಾಗ IT ಸೆಕ್ಟರ್ ಯಾವ ರೀತಿ ಪರ್ಫಾರ್ಮ್ ಆಗಿರುತ್ತೋ ಇಂಡಿಯಾದಲ್ಲಿ ಆ ರೀತಿ ಮಾಡ್ಬೋದು. ಯಾಕೆಂದರೆ ಯಾವಾಗಲೂ ಹೇಳ್ತಾ ಇದ್ದೀನಿ, ಮೊನ್ನೆ ಚಾರ್ಟ್ ಚಾರ್ಟ್ಲು ಮಾತಾಡಿದ್ವಿ, ಯಾವುದು ಆಲ್ ಟೈಮ್ ಹೈಗಳಾಗಿರುತ್ತೋ ಅದು ವಾಪಸ್ ಬಂದಾಗ ಅದೇ ಸಪೋರ್ಟ್ ಆಗುತ್ತೆ. ಅಲ್ಲಿಗೆ ಬಂದಾಗ ನಾವು ಇನ್ವೆಸ್ಟ್ ಮಾಡಿದ್ರೆ ಏನಾಗ್ತೀವಿ, ಜಾಣರಾಗ್ತೀವಿ. ಸೊ 16,000 ಲೆವೆಲ್ನ ಟ್ರ್ಯಾಕ್ ಮಾಡ್ತಾರೆ. ಇನ್ನೊಂದು 500 ಪಾಯಿಂಟ್ ಏನಾದ್ರು ನ್ಯಾಸ್ಡ್ಯಾಕಲ್ಲಿ ಕರೆಕ್ಷನ್ ಸಿಕ್ತು ಅಂತಂದರೆ ಆ್ಯಡ್ ಮಾಡ್ಕೊಳೋದಕ್ಕೆ ಏನೂ ತೊಂದರೆ ಇಲ್ಲ, ಲಾಂಗ್ ಟರ್ಮ್ ದೃಷ್ಟಿಯಿಂದ ನೋಡೋದಾದರೆ. ಎಗೇನ್ ವಿತ್ ಆಲ್ ಡಿಸ್ಕ್ಲೇಮರ್ ಹೇಳ್ತಾ ಇದ್ದೀನಿ, ನಾನು ಹೇಳಬೇಕು ಅಂತ ನೀವು ಯಾವುದೇ ಕೆಲಸನೂ ಮಾಡಬೇಕಾಗಿಲ್ಲ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಜೊತೆಗೆ ನಿಮ್ಮ ಮಾಹಿತಿ ಇಷ್ಟ ಆಗ್ತಾ ಇದೆ ಅಂತಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ನಮ್ಮ ಚಾನಲ್ ಬಗ್ಗೆ ಅವರಿಗೆ ಮಾಹಿತಿನ ಕೊಡಿ. ಹಾಗೆಯೇ 2024 ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಆ ವಿಡಿಯೋನ ಸುಮಾರು ಜನ ನೋಡಿಲ್ಲ, ತುಂಬ ಬೆರಳೆಣಿಕೆ ಜನ ನೋಡಿದ್ದೀರಾ. ದಯವಿಟ್ಟು ಆರೋಗ್ಯ ವಿಮೆದು ಹೋದ ವರ್ಷ ಆಯ್ಕೆ ಮಾಡ್ಕೊಂಡಿದ್ವಿ, ಈ ವರ್ಷ ನಾವು ಜೀವ ವಿಮೆ ಬಗ್ಗೆ ಆಯ್ಕೆ ಮಾಡ್ಕೊಂಡಿದ್ದೀವಿ. ನಮ್ಮ ಧ್ಯೇಯ ನಮ್ಮ ಚಾನಲ್ ಮೂಲಕ ಜೀವ ವಿಮೆ ನಮ್ಮೆಲ್ಲರ ಹೊಣೆ ಅಂತ ಆಗಿರುತ್ತೆ. ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಅದನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ಟರ್ಮ್ ಇನ್ಶೂರೆನ್ಸ್ನ ಮಾಡಿಸಿ ನೀವು ಮತ್ತು ನಿಮ್ಮ ಫ್ಯಾಮಿಲಿ ಸುರಕ್ಷಿತವಾಗಿರಿ ಅಂತ ಹೇಳ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.